ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ಲಕ್ಷ್ಮೀಕಾಂತರಾವ್, ಉಸ್ತುವಾರಿ GBA ಉಸ್ತುವಾರಿ. ಹಾಗಾಗಿ ನೋಡಿ, ನಗರದಲ್ಲಿ ಏನು ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ ರೀ. ಹಗಲು ದರೋಡೆ ನಡೀತಾ ಇದೆ. ಜನ ಭಯಭೀತರಾಗಿದ್ದಾರೆ. ಜನ ರೋಡ್ ಮೇಲೆ ಓಡಾಡೋದಕ್ಕೆ ಭಯ ಬೀಳ್ತಾ ಇದ್ದಾರೆ. ಕೈಯಲ್ಲಿ ಬ್ಯಾಗ್ ಇಟ್ಕೊಂಡೋದ್ರೆ ಯಾರು ಕಿತ್ಕೊಂಡು ಹೋಗ್ಬಿಡ್ತಾನೋ ಅಂತಕ್ಕಂಥ ಅಷ್ಟು ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹಾಗಾಗಿ ಇಮ್ಮಿಡಿಯೇಟಾಗಿ ಗೃಹ ಮಂತ್ರಿಗಳನ್ನ ಇಳಿಸ್ಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಆಮ್ ಆದ್ಮಿ ಪಕ್ಷದ ವತಿಯಿಂದ ನಾವು ಪರ್ಮಿಷನ್ ಕೇಳಿ ನಾವು ಒಂದು ಲೆಟ್ರನ್ನ ಕೊಟ್ಟಿದ್ದೀವಿ DCP ಅವ್ರಿಗೆ. DCP ಅವರು ಸೀಲು ಸೈನ್ ಕೊಟ್ಟಿದ್ದಾರೆ. ಆದರೆ ಪರ್ಮಿಷನ್ ಕೊಡ್ತಕ್ಕಂಥ ಇನ್ಸ್ಪೆಕ್ಟರ್ ಆಫೀಸು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವ್ರು ನಮಗೆ ಪರ್ಮಿಷನ್ನ ಇದುವರೆಗೂ ಕೊಟ್ಟಿಲ್ಲ. ಸುಮ್ಮನೆ ಇವತ್ತು ನಾಳೆ ನೋಡೋಣ ಮಾಡೋಣ ಅಂತ ತಳ್ತಾ ಇದ್ದಾರೆ. ನಾವು ನಿಮ್ಮ ಮರ್ಸಿ ಅಡಿಯಲ್ಲಿ ನಾವು ಪರ್ಮಿಷನ್ ತಗೊಂಡು ಪ್ರೊಟೆಸ್ಟ್ ಮಾಡಬೇಕಾ? ನಾವೇನು ರೋಡಲ್ಲಿ ಏನು ಪ್ರೊಸೆಷನ್ ಮಾಡ್ತಾ ಇದ್ದೀವ? ಜನರಿಗೇನು ತೊಂದರೆ ಕೊಡ್ತಾ ಇದ್ದೀವ? ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ನಾವು ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಪರ್ಮಿಷನ್ ಕೊಡಲ್ಲ ಅಂದರೆ ಯಾವ ಮಟ್ಟಕ್ಕೆ ನೀವು ಇವನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡಿ, ನೀವು ಬೆಂಗಳೂರಲ್ಲಿ 7 ಕೋಟಿ 11 ಲಕ್ಷ ಮನೆ ದರೋಡೆ ಆಗ್ಬಿಟ್ಟಿದೆ. ಅದಕ್ಕೆ ಮುಂಚೆ ಬಿಜಾಪುರದಲ್ಲಿ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಲೂಟಿ ಹೊಡೆದ್ಬಿಟ್ರು. ಎಲ್ಲಂದ್ರಲ್ಲಿ ಉಡುಪಿಯಲ್ಲಿ ಬ್ಯಾಂಕ್ಗಳಲ್ಲಿ ಲೂಟಿಗಳು ನಡೀತಾ ಇದೆ. ಬ್ಯಾಂಕ್ಗಳಲ್ಲಿ ಫೋರ್ಜರಿಗಳು ನಡೆದು ದುಡ್ಡುಗಳು ಹೊಡೆದು ಬಿಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಿ ಗೃಹ ಸಚಿವರೇ? ಇಮ್ಮಿಡಿಯೇಟಾಗಿ ಡಾಕ್ಟ್ರೇ, ನಿಮ್ಮ ಬಗ್ಗೆ ನಮಗೆ ಭಾರಿ ಅಭಿಮಾನ ಇದೆ. ನೀವು ಏನಾದರೂ ಬೇರೆ ಪೋರ್ಟ್ಫೋಲಿಯೋ ತಗೊಳ್ರಿ, ಹೋಮ್ ಮಿನಿಸ್ಟ್ರಿಗೆ ಬೇಡ. ಹಾಗಾಗಿ ಇದನ್ನು ಸ್ಟ್ರಿಕ್ಟಾಗಿ ಸ್ಟ್ರಾಂಗಾಗಿ ಯಾರು ನಡೆಸ್ತಕ್ಕಂಥದ್ದು ಜನರಿಗೆ, ಈ ಕಳ್ಳರ ಕಾಕರಿಗೆ ಭಯ ಇರಬೇಕು. ಒಂದು ಏನು ಪೊಲೀಸು ಇಲಾಖೆ ಇದೆ, ಪೊಲೀಸ್ ಇಲಾಖೆಗೆ ಒಬ್ಬರು ಮಂತ್ರಿಗಳಿದ್ದಾರೆ, ಗೃಹ ಸಚಿವರು ಅಂತಕ್ಕಂಥ ಭಯ ಇರಬೇಕು. ಅಂಥವ್ರನ್ನ ಇಮ್ಮಿಡಿಯೇಟಾಗಿ ಇವ್ರಿಗೆ ರಿಪ್ಲೇಸ್ ಮಾಡಬೇಕು ಅಂತ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ. ಅದರ ಜೊತೆಗೆ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಸೈಬರ್ ಕ್ರೈಮ್ಗಳು, ಜನ ಬ್ಯಾಂಕ್ಗಳಲ್ಲಿ ಹಣ ಎಲ್ಲ ಕಳ್ಕೊಳ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಭಯ ಇಲ್ಲದೆ ಇದ್ರೆ ಏನು ಮಾಡ್ತಾರೆ? ಇಮ್ಮಿಡಿಯೇಟಾಗಿ ಇದನ್ನು ನೀವು ಆ್ಯಕ್ಷನ್ ತಗೋಬೇಕು. ಒಂದು. ಎರಡನೇದು, ನಾವು ಪರ್ಮಿಷನ್ ಕೇಳಿದ್ದೀವಿ, G. ಪರಮೇಶ್ವರ್ ಅವ್ರಿಗೆ ಇಳಿಸ್ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಇವತ್ತು ಮಾಡಬೇಕಿತ್ತು. ನಾವು ಪರ್ಮಿಷನ್ ಕೊಟ್ಟಿಲ್ಲ. ಸೋಮವಾರ ಕೊಡ್ತೀವಿ ಅಂತಂದರು. ಸೋಮವಾರದ್ದು ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ಅಕಸ್ಮಾತ್ ಸೋಮವಾರದ ತನಕ ಏನಾದ್ರೂ ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ನಮ್ಮ ಆಮ್ ಆದ್ಮಿ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖ್ಯಮಂತ್ರಿಗಳ ಮನೆ ಮುಂದೆ ಬೆಳಿಗ್ಗೆ 11 ಗಂಟೆಗೆ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಧರಣಿ, ನಿರಂತರವಾಗಿ ಧರಣಿಯನ್ನು ಮಾಡ್ತೇವೆ. ಹಾಗಾಗಿ ದಯವಿಟ್ಟು ನಮ್ಮ ಪ್ರೊಟೆಸ್ಟ್ ಮಾಡೋದಕ್ಕೆ ಪರ್ಮಿಷನ್ನು ಇಮ್ಮಿಡಿಯೇಟಾಗಿ, ಯಾರೇ ಪರ್ಮಿಷನ್ ಕೇಳಿದ್ರೆ ಇಮ್ಮಿಡಿಯೇಟಾಗಿ ಒಂದು ದಿನದಲ್ಲಿ ಕೊಡ್ಬೇಕು ರೀ. ಇದೆಂಥದ್ದು ಇವತ್ತು ಬನ್ನಿರಿ, ನಾಳೆ ಬನ್ನಿರಿ, ಇವತ್ತು ಬೇಡ ನಾಳೆ ಹಾಕ್ಕೊಳ್ರಿ, ನೀವು ನಮ್ಗೆ ಡೈರೆಕ್ಷನ್ ಕೊಡಬೇಕಾ? ಬೇಕಾಗಿಲ್ಲ. ಕಾನೂನಿನಡಿಯಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ನೇ ನಮ್ಗೆ ಅಥಾರಿಟಿನ ಕೊಟ್ಟಿದೆ, ರೈಟ್ ಟು ಪ್ರೊಟೆಸ್ಟ್. ಅದನ್ನು ನೀವು ಏನೋ ಪರ್ಮಿಷನ್ ತಗೋಬೇಕು ಅಂತ ಒಂದು ಕಡೆ ಹೇಳಿದೆ. ಪರ್ಮಿಷನ್ ಕೊಟ್ಟರೆ ಏನು ಮಾಡಿಬಿಡ್ತೀವಿ ನಾವು? ಹಾಗಾಗಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ಚೀಫ್ ಮಿನಿಸ್ಟರ್ ಅವ್ರಿಗೆ, ಇಮ್ಮಿಡಿಯೇಟಾಗಿ ಹೋಮ್ ಮಿನಿಸ್ಟ್ರನ್ನ ಚೇಂಜ್ ಮಾಡಿ. ಇಲ್ಲದೇ ಇದ್ದರೆ ನಾವು ನಿರಂತರವಾಗಿ ಧರಣಿ ಮಾಡೋದಕ್ಕೆ ಶುರು ಮಾಡ್ತೀವಿ. ನಮ್ಮ ರಾಜ್ಯದ ಮತ್ತು ನಗರದ ಜನರಿಗೆ ಸೇಫ್ಟಿ ಮುಖ್ಯ. ಅದನ್ನು ಪ್ರಯಾರಿಟಿ ಮೇಲೆ ನೀವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕು ಅಂತ ಆಗ್ರಹ ಮಾಡ್ತಾಯಿದ್ದೀನಿ.